ನಮಸ್ಕಾರ ವೀಕ್ಷಕರೇ, ನೀವು ಸಾಯಂಕಾಲ 6 ಗಂಟೆಯ ನಂತರ ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡ ಆಗಿರಬಹುದು, ಹೂವಿನ ಗಿಡಗಳಲ್ಲಿ ಹೂ ಅಥವಾ ಗಿಡಗಳನ್ನು ನೀವೇನಾದ್ರೂ ಕೀಳ್ತಾ ಇದ್ರೆ ನಿಮ್ಮ ಕಷ್ಟಗಳಿಗೆ ನೀವೇ ಕಾರಣರಾಗಿರ್ತೀರ. ಸಾಯಂಕಾಲ ವೇಳೆಯಲ್ಲಿ ಶಿವ ಪಾರ್ವತಿ ಆಗಿರ್ಬೋದು, ದೇವಾನು ದೇವತೆಗಳು ಹೂವಿನ ಗಿಡಗಳಾಗಿರ್ಬೋದು, ತುಳಸಿ ಕಟ್ಟೆಲ್ಲಾಗಿರ್ಬೋದು, ಪ್ರತಿಯೊಂದು ಗಿಡಗಳಲ್ಲಾಗಿರ್ಬೋದು, ಸಸಿಗಳಲ್ಲಾಗಿರ್ಬೋದು, ಪ್ರತಿಯೊಂದು ಹೂವಿನಗಳಲ್ಲಾಗಿರ್ಬೋದು, ದೇವಾನು ದೇವತೆಗಳು ವಾಸ ಮಾಡುವಂತ ಸ್ಥಳ ಆಗಿರ್ತದೆ. ಸಾಯಂಕಾಲ 6 ಗಂಟೆಯ ನಂತರ ನೀವೇನಾದ್ರೂ ಆ ಹೂವುಗಳಾಗಿರ್ಬೋದು, ಗಿಡದ ಎಲೆಗಳನ್ನಾಗಿರ್ಬೋದು ನೀವೇನಾದ್ರು ಕೀಳ್ತಾ ಇದ್ರೆ ಅದಕ್ಕೆಲ್ಲದೂ ಕೂಡ ಪಶ್ಚಾತ್ತಾಪ ಅನ್ನೋದು ನೀವು ಪಡ್ತೀರ. ಯಾವುದೇ ರೀತಿ ಅಂತ ಇದಾಗಲೇ ನೀವು ಏನಾದ್ರೂ ಕಿತ್ತಿದ್ದೇ ಆದಲ್ಲಿ ಅದಕ್ಕೆ ಏನಪ್ಪ ನಿವಾರಣೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಇಡುವಂತಹ ತುಳಸಿ ಗಿಡವನ್ನು ಇಟ್ಟು ಅದಕ್ಕೆ ಪ್ರತಿ ಶುಕ್ರವಾರ ಪೂಜಾ ಕಾರ್ಯಕ್ರಮ ನೀವೇನಾದ್ರು ಮಾಡ್ತಾ ಇದ್ರೆ ಆ ದೋಷಗಳಿಗೆ ನಿವಾರಣೆ ಅನ್ನೋದು ನೀವು ಮಾಡ್ಕೋಬಹುದು. ಇದೇ ರೀತಿಯಾದಂತಹ ಜ್ಯೋತಿಷ್ಯ ಸಲಹೆಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಇದೇ ರೀತಿಯಾದಂತಹ ಪರಿಹಾರಗಳಿಗಾಗಿ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ, ಸಾಧ್ಯವಾದ ನಮ್ಮ ಕಚೇರಿಗೆ ಭೇಟಿಯಾಗಿ. ನಮಸ್ಕಾರ.